ನಮಸ್ಕಾರ. ಈ ಸುದ್ದಿಯನ್ನು ಪ್ರತಿಯೊಬ್ಬರು ನೋಡಲೇಬೇಕು. ಯಾಕೆಂತಂದರೆ ಎತ್ತ ತಾಯಿಯನ್ನು ಕೊಲೆ ಮಾಡಲು ಪ್ರಯತ್ನ ಪಟ್ಟಂಥ ಸುದ್ದಿ ಅಲ್ರಿ. ದುಡ್ಡುಗೋಸ್ಕರ ಆಸ್ತಿಗೋಸ್ಕರ ಎತ್ತಿರೋ ತಾಯಿನೇ ಕೊಲೆ ಮಾಡೇ ಮಟ್ಟಕ್ಕೆ ಹೋಗ್ತಿರಲ್ಲ. ನೀವೇನು ಮನುಷ್ಯರೋ ಇಲ್ಲ ರಾಕ್ಷಸರ್ರಿ ನೀವೆಲ್ಲ? ವೀಕ್ಷಕರೇ, ಬೆಂಗಳೂರಲ್ಲಿ ಮಾಜಿ ಕಾರ್ಪೊರೇಟರ್ನ ಕೊಲೆ ಮಾಡಲು ಪ್ರಯತ್ನ ಪಡ್ತವ್ರೆ ಅನ್ನೋದು ನಮ್ಮ ದೊಡ್ಡ ಅನುಮಾನ. ಸುಮಾರು 6 ತಿಂಗಳ ಹಿಂದೆ ಇದೇ ಕಾರ್ಪೊರೇಟರ್ ಮೇಲೆ ಒಟ್ಟು ಕುಟುಂಬ ಸೇರಿ ಕೊಲೆ ಮಾಡಲು ಪ್ರಯತ್ನ ಮಾಡ್ತಾರೆ. ಆಗ ಈ ಅಜ್ಜಿ ಕಿರ್ಚಾಟದಿಂದ ಹೊರ್ಗಡೆ ಕೇಳಿಸ್ಬಿಡುತ್ತೆ ಅಂಥೇಳಿ ಕೊಲೆ ಮಾಡೋದನ್ನ ಬಿಟ್ಬಿಡ್ತಾರೆ. ಆಗ ಇಡೀ ಕುಟುಂಬ ಏನು ಕೊಲೆ ಮಾಡಲು ಪ್ರಯತ್ನ ಪಟ್ರಲ್ಲ, ಆವಾಗ ಅಜ್ಜಿ ತಲೆಗೆ ಬಲವಾದಂಥ ಏಟು ಬೀಳುತ್ತೆ. ಆ ಏಟಿಂದ ರಕ್ತ ಜಾಸ್ತಿ ಸೋರಿಕೆ ಆಗುತ್ತೆ. ಆಗ ಆ ಮನೆಯಲ್ಲಿ ಇದ್ದಂಥವರು ತಗೊಂಡೋಗಿ ಖಾಸಗಿ ಆಸ್ಪತ್ರೆಗೆ ಸೇರಿಸ್ತಾರೆ. ಆ ಖಾಸಗಿ ಆಸ್ಪತ್ರೆಯಲ್ಲಿ ಸುಮಾರು ತಲೆಗೆ 6 ಹೊಲಿಗೆಗಳನ್ನು ಹಾಕ್ತಾರೆ. ಆ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಯವರು ಮಾಡಬೇಕಾಗಿರೋದು ಕೆಲಸ ಏನು ಅಂತಂದರೆ, ಇದೊಂದು ಕೊಲೆ ಪ್ರಯತ್ನ ನಡೆದಿದೆ, ಇವ್ರಿಗೆ ರಕ್ಷಣೆ ಕೊಡಿ, ಮತ್ತು ಯಾಕೆ ಕೊಲೆ ಪ್ರಯತ್ನ ನಡೀತು ಅಂತೇಳಿ ಇಮಿಡಿಯೇಟ್ಲಿ ಪೊಲೀಸವ್ರಿಗೆ ದೂರು ಕೊಡಬೇಕಾಗಿದ್ದು ಖಾಸಗಿ ಆಸ್ಪತ್ರೆಯವರು. ಯಾಕೆ ಅಂತಂದರೆ 100 ಕೋಟಿನ ಕಬಳಿಸೋದಕ್ಕೆ ಒಳಗಡೆನೆ ಸ್ಕೆಚ್ ಮಾಡ್ತಿರ್ತಾರೆ. ಆದರೆ ಆ ಅಜ್ಜಿಗೆ ಅಂದರೆ ಮಾಜಿ ಕಾರ್ಪೊರೇಟರ್ಗೆ ಸಾವು ಬರೋದೇ ಇಲ್ಲ. ಗಟ್ಟಿಯಾಗಿರೋದಕ್ಕೋಸ್ಕರ ಅವ್ರಿಗೆ ಸಾವು ಬರಲ್ಲ. 15 ದಿನಗಳ ಹಿಂದೆ ಮತ್ತೆ ಈ ಮಾಜಿ ಕಾರ್ಪೊರೇಟರ್ನ ಕೊಲೆ ಮಾಡಲು ಪ್ರಯತ್ನ ಮಾಡ್ತಾರೆ. ಆಗ ಈ ರೈಟ್ ಸೈಡಲ್ಲಿ ಏನಿದೆಯಲ್ಲ, ಈ ಬೊಕ್ಕೆಗೆ ಬಿದ್ದಿರೋ ಏಟಿಗೆ ಸುಮಾರು ಮೂಳೆಗಳು ಮುರಿದೋಯ್ತವೆ. ಆವಾಗ ತಕ್ಷಣ ಇವ್ರು ಏನು ಮಾಡ್ತಾರೆ, ಅಜ್ಜಿ ಕಿರ್ಚಾಟದಿಂದ, ಅಂದರೆ ಈ ಮಾಜಿ ಕಾರ್ಪೊರೇಟ್ರು ಅತಿ ಹೆಚ್ಚು ಕಿರ್ಚಾಡ್ತಾ ಇರೋದಕ್ಕೋಸ್ಕರ ಮತ್ತೆ ಹೊರಗಡೆಗೆ ಜನಕ್ಕೆ ಗೊತ್ತಾಗುತ್ತೆ ಅಂತೇಳಿ ತಕ್ಷಣ ಒಂದು ಖಾಸಗಿ ಆಸ್ಪತ್ರೆಗೆ ತಗೊಂಡೋಗಿ ಸೇರಿಸ್ತಾರೆ. ಆ ಖಾಸಗಿ ಆಸ್ಪತ್ರೆ, ಈಗ ಖಾಸಗಿ ಆಸ್ಪತ್ರೆಗಳನ್ನು ಜನ ಹುಡ್ಕೋದಲ್ಲಿ ಅವರ ವ್ಯಾಪ್ತಿಯಲ್ಲಿ ಏನಾದರೂ ಸೀರಿಯಸ್ ಆದರೆ ಅವರ ವ್ಯಾಪ್ತಿಯಲ್ಲಿ ಹೋಗಿ ಆಸ್ಪತ್ರೆಗಳನ್ನು ಹುಡುಕಿ ಅಲ್ಲಿ ಅಡ್ಮಿಟ್ ಮಾಡ್ತಾರೆ. ಆದರೆ ಇವ್ರು ಮಾಡಿರೋದಾಗಲ್ಲ. ಇಲ್ಲಿಂದ ಸುಮಾರು 30 ಕಿಲೋಮೀಟ್ರ್ ಅವ್ರ ಮನೆಗೂ ಅಲ್ಲಿ ನಡೆದಿರೋ ಘಟನೆಗೂ ಹಾಸ್ಪಿಟ್ಲಿಗೂ ಸುಮಾರು 30 ಕಿಲೋಮೀಟ್ರ್ ದೂರ ಅಲ್ಲಿ ಹಾಸ್ಪಿಟ್ಲಿಗೆ ತಗೊಂಡೋಗಿ ಅಡ್ಮಿಟ್ ಮಾಡ್ತಾರೆ. ಅಲ್ಲಿ ಅಡ್ಮಿಟ್ ಮಾಡಿದಾಗ ಆಪ್ರೇಷನ್ ನಡೀತದೆ, ಮೂಳೆಗಳು ಮುರಿದೋಗಿದೆ ಅಂತ ಡಾಕ್ಟರು ಹೇಳ್ತಾರೆ. ಆಗ ಆಸ್ಪತ್ರೆಯಲ್ಲಿ ಸುಮಾರು 10 ದಿನ ಅಡ್ಮಿಟ್ ಆಗ್ತಾರೆ. 21ನೇ ತಾರೀಕು 3ನೇ ತಿಂಗಳು 2026ನೇ ಇಸ್ವಿಯಲ್ಲಿ ಅಡ್ಮಿಟ್ ಮಾಡ್ತಾರೆ. ಮತ್ತು 30ನೇ ತಾರೀಕು 3ನೇ ತಿಂಗಳು 2026 ಸಂಜೆ 7:20 ಡಿಸ್ಚಾರ್ಜ್ ಮಾಡ್ತಾರೆ. 30ನೇ ತಾರೀಕು ಸಂಜೆ 7:30ಕ್ಕೆ ಡಿಸ್ಚಾರ್ಜ್ ಮಾಡಿಸ್ತಾರೆ. ಇವರು ಸುಮಾರು 10 ದಿನ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟನ್ನು ತಗೊಳ್ತಾರೆ. ಸರಿ, ಇವರು ಟ್ರೀಟ್ಮೆಂಟ್ ಕೊಡಿಸಿದ್ರು, ಟ್ರೀಟ್ಮೆಂಟ್ ತೊಗೊಂಡ್ರು, ಅಜ್ಜಿನ ತಗೊಂಬಂದು ಮನೆಗೆ ಬಿಟ್ಟರು. ಆದರೆ ನಮಗೆ ಎಲ್ಲೋ ಒಂದು ಕಡೆ ಕರೆ ಬರುತ್ತೆ, ಆಸ್ತಿಗೋಸ್ಕರ ತಾಯಿಯನ್ನೇ ಕೊಲೆ ಮಾಡ್ತಾ ಇದ್ದಾರೆ, ದೇವಸ್ಥಾನ ಆಸ್ತಿಗೋಸ್ಕರ ಕೊಲೆ ಮಾಡ್ತಾ ಇದ್ದಾರೆ. ಇವ್ರದ್ದು 100 ಕೋಟಿ ಆಸ್ತಿ ಇದೆ, ಆಸ್ತಿನ ಕೊಲೆ ಮಾಡೋದಕ್ಕೆ ಮಗಳು, ಮಗ ಮತ್ತು ಅಳಿಯ ಹಾಗೂ ಇಡೀ ಕುಟುಂಬ ಸೇರಿ ಇವ್ರನ್ನ ಕೊಲೆ ಮಾಡಿ ಆಸ್ತಿನ ಕಬಳಿಸ್ಬೇಕು ಅಂತೇಳಿ ತುಂಬ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮಗೊಂದು ಮಾಹಿತಿ ಬರುತ್ತೆ. ಆ ಜಾಲವನ್ನು ಹಿಡ್ಕೊಂಡು ನಾವು ಹೋಗ್ತೀರಿ. ಆಗ ನಾವು ಎಲ್ಲ ದಾಖಲಾತಿಗಳನ್ನು ಎಲ್ಲವೂ ಪರಿಶೀಲನೆ ಮಾಡಿದಾಗ ನಮಗನ್ಸುತ್ತೆ ಪಕ್ಕಾ ಇವರು ಮಾಜಿ ಕಾರ್ಪೊರೇಟರ್ನ ಕೊಲೆ ಮಾಡ್ತಾ ಇದ್ದಾರೆ, ಕೊಲೆ ಮಾಡೋ ಪ್ರಯತ್ನ ಪಡ್ತಿದ್ದಾರೆ ಅಂತ. ವೀಕ್ಷಕರೇ, ನಮಗೆ ಬಂದಿರೋ ಮಾಹಿತಿ ಮೇಲೆ ಮಗನಿಗೆ ಕಾಲ್ ಮಾಡ್ತೀವಿ. ಮಗ ಏನು ಹೇಳ್ತಾನೆ ಒಂದ್ಸಲ ಆಡಿಯೋ ಕೇಳಿಸ್ತೀವಿ. ಸರ್ ನಮಸ್ತೆ. ಅನಂತ್ ಅವರ? ಸರ್ ನಮಸ್ತೆ, ನಾನು ಪ್ರೆಸ್ ರಿಪೋರ್ಟರ್ ಮಾತಾಡ್ತೀನಿ, ಕೃಷ್ಣಮೂರ್ತಿ ಅಂತ. ಹೇಳಿ. ಒಂದು 2 ಮಿನಿಟ್ಸ್ ಮಾತಾಡ್ಬೋದಾ? ಹೇಳಿ. ಈಗ ಲಲಿತಾ ಬೈ ಅನ್ನೋದು ನಿಮ್ಮ ತಾಯಿನದು? ಹೌದು. ಓಕೆ. ಈಗ ವಿಷಯ ಏನಂತಂದರೆ, ನಾನು ಎ ವಿ ಹಾಸ್ಪಿಟಲ್ ಹತ್ರ ಇದ್ದೀನಿ.
ಬಸವನಗುಡಿ ಎ ವಿ ಹಾಸ್ಪಿಟ್ಲ್ ಹತ್ರ. ಓಕೆ. ಬಟ್ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆಯಲ್ಲೋ ಗೊತ್ತಿಲ್ಲ, ಆದರೂ ಒಂದು ಸ್ವಲ್ಪ ಮಾಹಿತಿ ಬೇಕಾಯಿತು. ಏನು ಅಂತಂದರೆ ಅವ್ರ ಮೇಲೆ ಅಟೆಂಪ್ಟ್ ಮಾಡಿ ಮರ್ಡರ್ ಮಾಡೋಕ್ಕೆ ಹೋಗಿ ಅವ್ರ ತಲೆ ಮೇಲೆ ಸ್ವಲ್ಪ. ಸರ್ ಯಾರು ಹೇಳಿದ್ದು ಸರ್ ನಿಮಗೆ? ಸರ್ ಏನೇನೋ ಮಾತಾಡಬೇಡಿ. ಯಾರು ನಿಮ್ಗೆ ನಂಬರ್ ಕೊಟ್ಟಿದ್ದು? ಸರ್ ನಾನೊಬ್ಬ ಪ್ರೆಸ್ ರಿಪೋರ್ಟರ್ ಅಂದಮೇಲೆ ನಂಬರ್ ತಗೊಳ್ತೀರಿ ಈಗ. ಇಲ್ಲಿ ಪರವಾಗಿಲ್ಲ ಸರ್. ಅಲ್ಲ ಒಂದು ನಿಮಿಷ ಕೂಲ್ ಹೇಳಿ. ನೀವು ಕೂಲ್ ಆಗ್ತೀವಿ. ಈಗ ನಾನು ಎಲ್ಲಿದ್ದೀನಿ ಗೊತ್ತಾ, ಈಗ ನಾನು ಎ ವಿ ಹಾಸ್ಪಿಟ್ಲ್ ಹತ್ರ ಇದ್ದೀನಿ. ಈಗ ನಮಗೆ ಮಾಹಿತಿ ಬಂತು. ಬಂದಾದ್ಮೇಲೆ ಯಾರು ಹೇಗೇನಂತ ನೋಡೋಣ ಅಂತ ಬಂದರೆ, ಈಗ ಆಲ್ರೆಡಿ ಅವರು 30ನೇ ತಾರೀಕು 7:20 ಡಿಸ್ಚಾರ್ಜ್ ಆಗಿದ್ದಾರೆ. ಹೌದು. ಆಮೇಲೆ ಅವರು 21ಕ್ಕೆ ಇಲ್ಲಿ ಅಡ್ಮಿಟ್ ಆಗಿರ್ತಾರೆ, ಡಿಸ್ಚಾರ್ಜ್ ಆಗಿದ್ದಾರೆ. ಆಮೇಲೆ ಅವರು ಮಾಜಿ ಕಾರ್ಪೊರೇಟರ್ ಸರ್, ಅವ್ರು ಸಣ್ಣ ಪುಟ್ಟವರಲ್ಲ. ಗೊತ್ತಾಯ್ತು. ಮಗವರಾ? ಹೌದ್ರಾ ಸರ್? ಚೆನ್ನಾಗಿದ್ದೀರಾ? ಹೇಳಿ ಸರ್ ಇದು ನಡೆದಿರೋ ಘಟನೆ ನಿಜನಾ ಸರ್? ಏನ್ ಹೇಳಿ? ಅವ್ರಿಗೆ ಹೊಡೆದು ರೈಟ್ ಸೈಡ್ ಅಲ್ಲಿ. ಇಲ್ಲ ಬೇಕಾದ್ರೆ ಅದು ಡಿಸ್ಚಾರ್ಜ್ ಸಮಯದಲ್ಲಿ ಇಲ್ಲಿ ನೋಡಿ, ಹಾಸ್ಪಿಟಲ್ ಅಲ್ಲಿ ಇದೆ ಅಲ್ವಾ? ನೋಡೋದು ನನಗೆ ಗೊತ್ತಿದೆ ಸರ್, ಮಾಹಿತಿ ಬೇಕು. ಮಾಹಿತಿ ನೀವು ನಮ್ಮ ತಾಯಿಯವರು ಮೇಲೆ ಇದೆ ಮೆಟ್ಲ್ ಮೇಲೆಯಿಂದ ಬಿಟ್ಟು ಆಗಿತ್ತು. ಅದಕ್ಕೆ ಅಡ್ಮಿಟ್ ಮಾಡಿದ್ವಿ ನಾವು. ಇವಾಗ ಕರ್ಕೊಂಡು ಬಂದಿದ್ದೀವಿ, ಮನೇಲಿ ಇದ್ದಾರೆ. ಈಗ ಬಂದು ನೋಡ್ಬೋದು ಸರ್? ಬರ್ಬೋದು? ನೋಡಿ. ಹೌದಾ? ಅದು ದೇವಸ್ಥಾನ ಇದೆಯಲ್ಲ ಚಾಮುಂಡೇಶ್ವರಿ, ಇದು ನಿಮ್ಮ ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಬಂದರೆ ಸಿಗ್ತಾರಲ್ಲ ಸರ್? ಬರೋದಾ ಸರ್ ಈಗ? ಬನ್ನಿ. ಆಯ್ತು, ಥ್ಯಾಂಕ್ ಯು ಸರ್. ಬಂದೆ ಸರ್, ಇನ್ನೊಂದು 1 ಅವರ್ಗೆಲ್ಲ ಬಂದೆ ಸರ್. ಈಗ ಮಗನ ಆಡಿಯೋ ಕೇಳಿಸ್ಕೊಂಡ್ರಲ್ಲ, ಮತ್ತೆ ಮಗಳ ಆಡಿಯೋನು ಒಂದ್ಸಲ ಕೇಳಿಸ್ಕೊಂಬಿಡಿ, ಮಗಳು ಏನು ಹೇಳ್ತಾಳೆ ಅಂತ. ನಮ್ಮದು ಸಾಮ್ರಾಟ್ ಟಿ ವಿ ಅಂತ. ಹೌದು, ಆರ್ ಟಿ ನಗರದಲ್ಲಿದೆ ಸಾಮ್ರಾಟ್ ಟಿ ವಿ ಅಂತ. ಈಗ ಅವ್ರ ತಾಯಿ ಮಾಜಿ ಕಾರ್ಪೊರೇಟ್ರು, ಅವ್ರನ್ನ ಕೊಲೆ ಮಾಡೋ ಪ್ರಯತ್ನ ನಡೆದಿದೆ ಅನ್ನೋದು ನಮಗೆ ಮಾಹಿತಿ ಬಂತು. ಒಂದು 6 months 7 months ಬ್ಯಾಕಲ್ಲೇ ಅವ್ರಿಗೆ ತಲೆಗೆ ಹೊಡೆದು ಸುಮಾರು ಒಂದು 6 ಸ್ಟಿಚ್ ಹಾಕಿದ್ದಾರೆ ಅನ್ನೋ ಮಾಹಿತಿ ಬಂತು. ಅದಾದಮೇಲೆ ಈಗ ಮೊನ್ನೆ ಯಾವುದೋ ಒಂದು ವಿಚಾರದಲ್ಲಿ ಗಲಾಟೆಗಳು ಮಾಡಿ ಅವರು ರೈಟ್ ಸೈಡಲ್ಲಿ ಹೊಡೆದು ಅವ್ರಿಗೆ ಮೂಳೆಗೆಲ್ಲ ಡ್ಯಾಮೇಜ್ ಆಗಿ ತುಂಬ ಸೀರಿಯಸ್ ಆಗಿದ್ದರು ಅಂಥೇಳಿ ಮಾಹಿತಿ ಬಂತು. ಆಮೇಲೆ ಅವರು ಒಬ್ಬ ಕಾರ್ಪೊರೇಟ್ರ್ ಆದಮೇಲೆ ಅವ್ರನ್ನ ಯಾರು ಕೊಲೆ ಮಾಡೋ ಪ್ರಯತ್ನ ಪಡ್ತಾರೆ, ಹೆಂಗೆ ಮಾಡ್ತಾರೆ ಅನ್ನೋದು ಮಾಹಿತಿ ತಿಳ್ಕೊಳ್ಳೋಕ್ಕೆ ನಾವು ಹಾಸ್ಪಿಟ್ಲಿಗೆ ಹೋಗಿದ್ರಿ, ಎ ವಿ ಹಾಸ್ಪಿಟಲ್. ಎ ವಿ ಹಾಸ್ಪಿಟ್ಲಲ್ಲಿ 21ನೇ ತಾರೀಕಿಗೆ ಅಡ್ಮಿಟ್ ಮಾಡಿದ್ದಾರೆ. 30ನೇ ತಾರೀಕು ಸಂಜೆ 7:20ಕ್ಕೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿದ್ದಾರೆ. ನಮಗೆ ಅಲ್ಲಿ ಕೆಲವೊಂದು ಇನ್ನೂ ಯಾವುದಕ್ಕೆ ಮೆಡಿಷನ್ ಕೊಟ್ಟರು, ಹೆಂಗೆ ಯಾವುದಕ್ಕೆ ಬಿದ್ದಿದ್ದಕ್ಕೆ ಮೆಡಿಷನ್ ಕೊಟ್ರಾ, ಇಲ್ಲಾಂದರೆ ಹೊಡೆದಿರೋದಕ್ಕೆ ಮೆಡಿಷನ್ ಕೊಟ್ರಾ, ಅಕಸ್ಮಾತ್ ಹೊಡೆದಿದ್ದು ಆ ಥರ ಎಲ್ಲ ಹೆಚ್ಚು ಕಮ್ಮಿ ಆಗಿದ್ರೆ ಮತ್ತು ಡಾಕ್ಟರ್ಗಳು ಯಾಕೆ ಟ್ರೀಟ್ಮೆಂಟ್ ಕೊಡ್ತಾರೆ ಪೊಲೀಸ್ ಕೇಸ್ ಮಾಡಿದ್ರೆ? ಮತ್ತೆ ಅಲ್ಲ, ಪ್ರಯತ್ನ ಬೇರೆ, ಕೊಲೆ ಬೇರೆ. ಅವ್ರು ಬಿದ್ದು ಏಟ್ ಆಗಿರೋದ್ರಿಂದ ತಕ್ಷಣ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡು, ತಕ್ಷಣ ಇಲ್ಲ ಮೋಸ್ಟ್ಲಿ ಬಿದ್ದಿದ್ದಾರೆ. ಆಮೇಲೆ ಒಂದ್ ಸ್ವಲ್ಪ ದಿನ ನೋಡಿದ್ವಿ, ಮೋಸ್ಟ್ಲಿ ಏನು ಏಟ್ ಆಗಿಲ್ಲ ಅನ್ಕೊಂಡು ನಾವು ಸುಮ್ಮನೆ ಇದ್ವಿ. ಆಮೇಲೆ ಸ್ವಲ್ಪ ನೋವಿತ್ತು ಅಂತ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿತ್ತು. ಅವರು ಜಾರ್ ಬಿದ್ದಿರೋದು ಇದು ಏನು ಸೋಫಾಗೆ ಇದು ಬರುತ್ತಲ್ಲ ಸೈಡ್, ಸೋಫಾ ಹ್ಯಾಂಡಲ್ಗೆ ಏಟ್ ಆಗಿರೋದು. ಸರ್ ಏನೇನೋ ಇನ್ಫಾರ್ಮೇಶನ್ ಕೊಡ್ತಾರೆ, ಏನೇನೋ ಮಾಹಿತಿ ಕೊಡ್ತಾರೆ. ನೋಡಿ, ನಾವು ಒಂದ್ ಟೈಮಲ್ಲಿ ಕಾರ್ಪೊರೇಟರ್ ಆಗಿದ್ವಿ. ಕಾರ್ಪೊರೇಟರ್ ಆದಾಗ ಹಿಂಗೆ ನಮ್ಮ ಅಣ್ಣ ಸುಮ್ನೆ ಒಬ್ರು ರಿಯಾಜ್ ಅಂತ ಬರೋರು, ಮುಸ್ಲಿಂ ಅವರು, ಅವ್ರು ಬಂದ್ಬಿಟ್ಟು ದಿನ ವಾರಕ್ಕೊಂದ್ಸಲ ಬರೋರು, ಏನೋ 100 ಇಸ್ಕೊಂಡು ಹೋಗೋರು. ಏನೋ ಹಬ್ಬ ಗಿಬ್ಬ ಅಂದ್ರೆ 3-4 ಸಾವಿರ ಕೊಟ್ಟು ಕಳ್ಸೋರು. ನಾವು ಹಬ್ಬ ಅಷ್ಟೆಲ್ಲ ಕೊಟ್ಟು ಮಾಡಿ ಸುಮ್ನೆ ಅಣ್ಣ ಮೇಲೆ ಏನೋ ಕೊಲೆ ಯತ್ನ ಮಾಡಿದ್ದಾರೆ ಅಂತೆಲ್ಲ ನ್ಯೂಸ್ ಹಾಕ್ಬಿಟ್ರು. ಸರ್ ಏನೇನೋ ವ್ಯಾಲಿಡ್ ಇನ್ಫಾರ್ಮೇಶನ್ ಕೊಡ್ಬೇಕು ಸರ್. ಯಾರೋ ಒಂದು ಮಾಹಿತಿ ಕೊಟ್ರು, ಏನೋ ಕೊಟ್ರು. ಆಮೇಲೆ ಈಗ ಅವ್ರು ಜಾಸ್ತಿ ಏನಾದ್ರು ಏಟ್ ಆಯ್ತಮ್ಮ ಅವ್ರಿಗೆ? ಏಟ್ ಆಗಿದ್ದಾರೆ. ಏಟ್ ಆಗಿದ್ರಿಂದಾನೇ ಹಾಸ್ಪಿಟಲ್. ಅಲ್ಲ, ಬಿದ್ದಿದ್ದು ಅಂದ್ರೆ ಯಾವ್ದು ಫ್ಲೋರ್ ಇಂದ ಏನಾದ್ರು ಬಿದ್ರಾ ಅಥವಾ ಹೆಂಗೆ? ಮನೆಯಲ್ಲೇ ಬಿದ್ದೋದ್ರ ಅಂತ? ಮನೆಯಲ್ಲೇ ಬಿದ್ದಿರೋದು. ಮನೆಯಲ್ಲೇ ಬಿದ್ದಿದ್ದಾ? ಓಕೆ. ಮತ್ತೆ ಅಲ್ಲಿಂದ ನಿಮ್ದು ಇಲ್ಲಿಂದ ಮತ್ತೆ ಅಷ್ಟು ದೂರ ಹೆಂಗೆ ಹಾಸ್ಪಿಟ್ಲಿಗೆ ಸೇರಿಸಿ? ಅವ್ರ ತಂಗಿ ಇಷ್ಟ ಅಂತ ಅವರು ನನ್ನ ತಂಗಿ ಹತ್ರನೇ ಇರ್ತೀನಿ ಅಂತಂದ್ರು. ತಂಗಿ ತರ ಇರ್ತಾರೆ, ಸ್ವಲ್ಪ ಕ್ಲೋಸ್ ಇದ್ದಾರೆ. ಅವ್ರ ತಂಗಿ ತರ ಹೆಲ್ಪ್ ಮಾಡ್ತಾರೆ. ಅಂದ್ರೆ ಹೆಲ್ಪ್ ಅಂದ್ರೆ ಇವಾಗ ಅಲ್ಲ, ಇದು ಬಸವನಗುಡಿ ಅಷ್ಟು ದೂರ ಅವ್ರು ವೀಕ್ಲಿ 2-3 ಟೈಮ್ಸ್ ಹೋಗ್ತಾರೆ ಸರ್ ಜೈನಿಗರು. ವೀಕ್ಲಿ 2-3 ಟೈಮ್ಸ್ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಸಂಜೆ ಎಲ್ಲ ತಿರ್ಗಾಡ್ಕೊಂಡು ತಂಗಿದ್ರ ಜೊತೆ ಗಾಂಧಿ ಬಜಾರಲ್ಲಿ ಸ್ಪೋರ್ಟ್ಸ್ ಕ್ಲಬ್ದಲ್ಲಿ ಕಾಫಿಗೆ ಸಿಕ್ಕೊಂಡು ನೆಮ್ಮದಿಯಾಗಿ ಬರೋರು ಅವರು. ಸೊ ತಂಗಿದಿರ ಹತ್ರ ಕ್ಲೋಸ್ ಇದ್ದಾರೆ ಅಂತ ಅಂದ್ಬಿಟ್ಟು ಹೋಗಿದ್ದು, ಅಲ್ಲಿ ಬೇಕು ಅಂತ ಅಂದ್ಬಿಟ್ಟು ಅಷ್ಟೇ. ಹೌದಾ? ಸೋಪಾಗ ಯಾವ ಥರಮ್ಮ ಟಚ್ ಆಗಿದ್ದು? ನಡ್ಕೊಂಡು ಹೋಗೋ ನೋಡಿ ಸರ್, ಇದು ನಮ್ಮ ಪ್ರೈವೇಟ್ ಮ್ಯಾಟ್ರ್, ಓಕೆನಾ? ನಮ್ಮ ಮನೆ ಮ್ಯಾಟ್ರ್. ಯಾವುದೋ ಜಮಾನ್
ನಮ್ ತಂದೆಗೂ ಕ್ಯಾನ್ಸರ್ ಆಯ್ತು, 3-4 ವರ್ಷ ಕ್ಯಾನ್ಸರ್ ಅಲ್ಲಿ ಇದ್ರು, ಇಷ್ಟೆಲ್ಲ ಇದು ಏನು ಕಷ್ಟ ಪಡ್ತಾ ಇದಾರೆ ಅಂತ ನ್ಯೂಸ್ ಹಾಕಿದ್ರ? ಇಲ್ಲ ಮತ್ತೆ ನಿಮ್ಮ ಫ್ಯಾಮಿಲಿ ಮ್ಯಾಟ್ರ್ ಆದ್ರೆ ಮನೆಗೆ ಇರಬೇಕು. ಕೊಲೆ ಪ್ರಯತ್ನಗಳು ಏನೇ ನಡೆದ್ರು, ಹೊಡೆದಾಟ ನಡೆದ್ರು, ಸಾಯೋ ಮಟ್ಟಕ್ಕೆ ಹೊಡೆದಾಗ ಅದು ಫ್ಯಾಮಿಲಿ ಮ್ಯಾಟ್ರ್ ಬರಲ್ಲ, ಅದು ಮಾಜಿ ಕಾರ್ಪೊರೇಟರ್ ಅವರು. ಈಗ ಹಾಗಾದ್ರೆ ಒಂದು ಕೆಲಸ ಮಾಡಿ ಮೇಡಮ್. ಅಲ್ಲ, ಅದು ಪ್ರೂಫ್ ನಮ್ಮ ಅಲ್ಲ ಮೇಡಮ್, ಅಲ್ಲ, ಈಗ ಪ್ರೂಫನ್ನೇ ಹುಡುಕ್ತಿರೋದು ನಾವೀಗ. ನಮ್ಮ ಹತ್ರ ಎಷ್ಟು ಬೇಕೋ ಅಷ್ಟು ಶೇಖರಣೆ ಮಾಡಿದ್ದೀರಿ. ಪ್ರೂಫ್ ಬಗ್ಗೆ ನೀವು ಕೇಳಬಾರ್ದು. ಈಗ ಇಷ್ಟು ಮಾಹಿತಿನೇ 4 ಗೋಡೆ ಮಧ್ಯದಲ್ಲಿ ಅವ್ರ ಮೇಲೆ ಅಟೆಂಪ್ಟ್ ನಡೆದಿರೋಂಥದ್ದು, 4 ಗೋಡೆ ಮಧ್ಯದಲ್ಲಿ ನಡೆದಿರೋದನ್ನೇ ನಮ್ಮ ಹತ್ರ ನ್ಯೂಸ್ ಕಲೆಕ್ಟ್ ಮಾಡ್ಕೊಂಡಿದ್ದೀರಿ. ಆದರೆ ನಾನು ಕೇಳೋದೇನು ಅಂತಂದರೆ, ಈಗ ಯಾವುದೋ ಒಂದು ತಾಯಿನ ಮಗ ಹೊಡೆದು ಸಾಯಿಸ್ಬಿಟ್ರೆ ಅದನ್ನೇನು ಅದು ಕಾನೂನಿಗೆ ತಗೊಂಬಾರ್ದ? ಕಾನೂನು ಕ್ರಮ ತಗೊಂಬಾರ್ದ? ಅದ್ರ ಮೇಲೆ ಕಾನೂನು ಕ್ರಮ ತಗೋಬೇಕು. ಹೌದು, ಕಾನೂನು ಕಂಪ್ಲೇಂಟ್ ಕೊಟ್ರೆ ಇಲ್ಲ ಪಬ್ಲಿಕ್ ನೋಡ್ಬಿಟ್ಟು ಹಿಂಗ್ ಕಂಪ್ಲೇಂಟ್ ಕೊಟ್ಬಿಟ್ರೆ ಆಮೇಲೆ ಡೀಲ್ ಮಾಡ್ಕೊಂತೀವಿ. ರಿಪೋರ್ಟರ್ ಇಂಟರ್ಫಿಯರ್ ಆಗುತ್ತೆ. ಯಾರು ಹೇಳಿದ್ದು ಯಾರು ಇರಬಾರ್ದು ಅಂತ? ಅಲ್ಲಮ್ಮ, ರಿಪೋರ್ಟರ್ ಅಂತಂದ್ರೆ ದೇಶದ ಸಂವಿಧಾನದಲ್ಲಿ 4ನೇ ಅಂಗ. ಎಲ್ಲಿ ತಪ್ಪುಗಳು ಕಾಣೆ ಇರುತ್ತೋ ಅದನ್ನ ಹೊರಗಡೆ ತೆಗಿಬೇಕಾಗಿರೋದು ನಮ್ಮ ಕರ್ತವ್ಯ. ಇದು ಏನು ಮನೆ ಮಾತು ಈ ತರ ಅಲ್ಲ. ಅದು ಇದು ಮನೆ ಮಾತು ವಿಚಾರ ಅಲ್ಲ, ಇದು ಕೊಲೆಯ ಪ್ರಯತ್ನ. ಈಗ ನನಗೊಂದು ಕೆಲಸ ಮಾಡಿ, ನನ್ನ ಹೆಸರು ಕೃಷ್ಣಮೂರ್ತಿ ಅಂತ. ಈಗ ಒಂದು ಕೆಲಸ ಮಾಡಿ, ಅವ್ರ ಮೇಲೆ ಕೊಲೆ ಪ್ರಯತ್ನ ನಡೆದಿದೆಯಾ? ಅವ್ರ ಮೇಲೆ ಅಲ್ಲೇ ನಡೆದಿದ್ಯಾ? ಅಲ್ಲೇ ಇಲ್ಲ, ಎಂತದೂ ಇಲ್ಲ ಸರ್. ಅವ್ರು ಬಿದ್ದಿರೋದಾ? ಸರಿ ಮೇಡಮ್, ಆಯ್ತು. ಅದು ಬಿದ್ದಿದೆ ಅಂತ ನೀವು ಪ್ರೂವ್ ಮಾಡ್ಕೊಳ್ಳಿ. ಅದು ಬಿದ್ದಿಲ್ಲ, ಹೊಡೆದಿರೋದು ಅಂತ ಅನ್ನೋದಕ್ಕೆ ಸಾಕ್ಷಿಗಳ ಸಮೇತ ನಾನು ಪ್ರೂವ್ ಮಾಡ್ತೀನಿ. ಅವರು ಒಂದು ಕಾರ್ಪೊರೇಟರ್, ಮಾಜಿ ಕಾರ್ಪೊರೇಟ್ರು. ನಿಮಗೆ ತಾಯಿ ಆಗಿರ್ಬೋದು, ತಂಗಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಜೀವನ ಮಾಡ್ಬೇಕಷ್ಟೇ. ಹೊಡೆದು ಸಾಯಿಸೋ ಮಟ್ಟಕ್ಕೆ ಯಾರೂ ಹೋಗ್ಬಾರ್ದು. ಈಗ 4 ಗೋಡೆ ಮಧ್ಯೆ ಹೊಡೆದು ಸಾಯಿಸಾದ್ಮೇಲೆ ನ್ಯೂಸ್ ಹೊರಗಡೆ ಬರೋದು. ಆದರೆ ಹೊಡೆದು ಯಾವುದೋ ಹಾಸ್ಪಿಟ್ಲ್, ನೀವಿರೋದು ಎಲ್ಲೋ ಪ್ಲೇಸು, ಅವರಿರೋದು ಯಾವುದೋ ಹಾಸ್ಪಿಟ್ಲು, 21, ಈಗ ನೀವು ಹಾಸ್ಪಿಟ್ಲಿಗೆ ಸೇರಿಸಿ 21ನೇ ತಾರೀಕು, ಡಿಸ್ಚಾರ್ಜ್ ಆಗಿರೋದು 30ನೇ ತಾರೀಕು. ಅಲ್ಲಿಗೆ 9-10 ದಿನ. 10 ದಿನದಲ್ಲಿ ಒಂಚೂರು ಏಟಾಗಿದ್ರೆ ಅವ್ರನ್ನ ಹೆಂಗೆ ಅಲ್ಲಿ ಟ್ರೀಟ್ಮೆಂಟ್ ಯಾವ್ಯಾವುದಕ್ಕೆ ಕೊಡ್ತಾರೆ? ಎರಡನೇದು, ಒಂದು ಹಾಸ್ಪಿಟ್ಲು, ಪ್ರೈವೇಟ್ ಹಾಸ್ಪಿಟ್ಲ್ ಆದವರು ಯಾರು ಹೊಡೆದ್ರು ಬಡಿದ್ರು ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ತಕ್ಷಣ ಅದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು MLC ಮಾಡಿಸಿ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ಟು ಮಾಡಬೇಕಾಗಿದೆ. ಅದಕ್ಕೆ ಕ್ಲಾರಿಟಿ ಕೇಳಿದ್ದೀನಿ ಅಷ್ಟೇ. ನಿಮ್ಮವ್ರು ಕಾಲ್ ಮಾಡಿ ಏನಾಗಿದೆ ಇವಾಗ ನೀವು ಕೇಳಬೇಕಾಗಿತ್ತು, ಕರ್ತವ್ಯ ನಿಮ್ದು ಕೇಳಿಲ್ಲ. ನಾವು ಹೇಳ್ತಾ ಇದೀವಿ, ಅವ್ರು ಡಿಸೈಡ್ ಮಾಡ್ಕೊಂಡಿದ್ದಾರೆ. ಪ್ಲಸ್ ನಮ್ಮ ಅಮ್ಮ ಆಲ್ಕೋಹಾಲಿಕ್ ಇದ್ದಾರೆ ಸರ್. ಗೊತ್ತಿರೋದಲ್ವಾ ವಿಷಯ. ಸೊ ಆಲ್ಕೋಹಾಲಿಕ್ ಇದ್ದಾಗ ಬೀಳದ್ ಸಹಜ ಅಲ್ವಾ? ನಾವು ಆಲ್ಕೋಹಾಲಿಕ್ ಇದ್ದಿದ್ದು ಒಂದ್ ಮನುಷ್ಯ, ನಾವೇ 25 ಇಯರ್ಸ್ ನಮ್ಮ ಮನೇಲಿ ಕೆಲಸ ಮಾಡ್ಕೊಂಡಿದ್ರು. ಆ ಮನುಷ್ಯ ಬಿದ್ದು ಎಷ್ಟು ದೊಡ್ಡದು ಗಾಯ ಮಾಡ್ಕೊಂಡಿದ್ರು ಗೊತ್ತಾ ತಲೆಗೆ. ನೋಡಿ ಸರ್, ಯಾರೋ ಹೇಳ್ತಾರೆ ಕಲೆಕ್ಟ್ ಮಾಡ್ತೀವಿ, ಸುಮ್ಮನೆ ಒಬ್ರು ಮನೆ ಹಾಳು ಮಾಡುತ್ತೆ, ಯಾಕೆ ಕೆಲಸದಲ್ಲ. ನಾವೇ ಆಲ್ರೆಡಿ 8 ಡಿವೋರ್ಸ್, ನಮ್ಮ ಅಣ್ಣ ಡಿವೋರ್ಸ್ ಕೇಸ್ ನಡೀತಾ ಇದೆ. ಸುಮ್ಮನೆ ಬೇಡದೇ ಇರುತ್ತೆ. ಆಲ್ರೆಡಿ ಹೆಡ್ಡೇಕ್ ತುಂಬಾ ಇದೆ. ನಾವೇನ್ ಕೆಟ್ಟ ಮಾಡೋ ಜನ ಅಲ್ಲ ಸರ್. ನಾವು ನೋಡಿ ಮೊನ್ನೆ ಜಾತ್ರೆ ಮಾಡಿದ್ವಿ, ಕೈಯಿಂದ 6 ಲಕ್ಷ ಹಾಕಿ ಮಾಡಿರೋದು ಸರ್. ನಾವು 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇರೋದು ನಾವು. ಆಯ್ತಾ? ಇವಾಗ ವಾರ ಇಷ್ಟು ಅನ್ನೋವಾರ ಯಾರು ಸರ್ ಮಾಡ್ತಾರೆ? ನೀವು ಬಂದು ನೋಡಿ, ಬೇಕಿದ್ರೆ ಒಂದು ತಿಂಗಳು ಬಂದು ನಮ್ಗೆ ನೋಡಿ. ನಾವು ಮಾಡೋ ಇದ್ರಲ್ಲಿ ಒಂದು 20% ನಮ್ಮ ಕಲೆಕ್ಷನ್ ಆಗ್ತಾರೆ. ದೊಡ್ಡದು 10% ಆಗ್ಬೋದು ಸರ್. ಅಷ್ಟೆಲ್ಲ ನಾವು ಕೈಯಿಂದ ಒಳ್ಳೇದೇ ಮಾಡಿ ಸುಮ್ಮನೆ ನಮ್ಗೆ ಕೆಟ್ಟದೇ ಆಗುತ್ತೆ ಅಂದ್ರೆ ನೋಡಿ. ಯಾರೋ 4 ಜನ ಕೆಟ್ಟದ್ ಮಾಡೋರು ಇರ್ತಾರೆ. ಅವ್ರ ಜೊತೆ ನೀವು ಕೈ ಜೋಡಿಸಿದ್ರೆ ಸುಮ್ಮನೆ ಒಳ್ಳೇದ್ ಮಾಡ್ತಾ ಇದೀವಿ ಅನ್ನೋದು ನಿಮ್ಮ ಕೈಲಿ, ನಮ್ಮ ಕೈಲಿ ಒಳ್ಳೇದ್ ಮಾಡೋದು ಕೈ ಜೋಡ್ಸಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ತೊಂದರೆ ಮಾಡಬಾರ್ದು ಅಲ್ವಾ? ತೊಂದರೆ ಮಾಡೋ ಜನ ಇದ್ದಾರೆ ಸರ್ ನಮಗೆ. ನಮ್ಮ ಮನೆಯಿಂದ ಈಗ ಹುಡುಗಿ ಹೋಗ್ಬಿಡ್ಲು, ಆಯ್ತಾ? ಏನಕ್ಕೆ ಹೋದ್ರು ಏನೋ ಅದು ಪರ್ಸನಲ್ ಮ್ಯಾಟರ್, ಅದು ಅಲ್ವಾ? ಇವಾಗ ಹೋಗ್ಬಿಟ್ಟು ನಾವು ಅವ್ರ ಹಿಸ್ಟ್ರಿ ಕೆಣಕಿ, ಅವ್ರ ಲೈಫ್ ಕೆಣಕಿ ಅಂದ್ರೆ ಅವ್ರಿಗೂ ಚೆನ್ನಾಗಿರಲ್ಲ ಅಲ್ವಾ ಸರ್? ಇವಾಗ ನಾವು ಕೆಟ್ಟದ್ ಮಾಡೋ ಜನ ಅಲ್ಲ. ನೀವು ಅರ್ಥ ಮಾಡ್ಕೊಂಡು ಅವ್ರು ಏನೋ ಒಂದು 10 ಜನ ಇನ್ಫಾರ್ಮೇಶನ್ ಕೊಡ್ಲಿ, ಅರ್ಥ ಮಾಡ್ಕೊಂಡು ಬಿಟ್ಬಿಡ್ಲಿ. ಇದು ಬಿಟ್ರೆ ಒಳ್ಳೇದು. ಬೆದರಿಸ್ತಿದ್ದೀರಾ ಮೇಡಮ್? ಬೆದರಿಸ್ತಾ ಇಲ್ಲ ಸರ್. ನಾನು ಕರೆಕ್ಟ್ ಆಗಿ ಬೆದರ್ಸೋದೇನಿದೆ? ಬೆದರ್ಸಂಗಿದ್ರೆ ಓಡಿಸ್ತೀನಿ, ಮಾಡಿಸ್ತೀನಿ, ಅದು ಬೆದರ್ಸೋದು. ಹೇಳ್ತಾ ಇದೀನಿ. ಈಗ ನಾನು ಕೊನೆಯದಾಗಿ ಏನು ಗೊತ್ತಾ ಮೇಡಮ್, ನನಗೆ ಬಂದು ಮಾಹಿತಿ ಬಂದಾದ್ಮೇಲೆ ನಾನು ಸ್ಟೋರಿ ಮಾಡಿಲ್ಲ, ಸ್ಟೋರಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂತ ನನ್ನ ಕಾನೂನುಬದ್ಧವಾಗಿ ಮೇಡಮ್, ನಾನು ಕಾನೂನುಬದ್ಧವಾಗಿ ಎಲ್ಲವೂ ಮಾಡ್ತಿದ್ದೀನಿ. ಕಾನೂನನ್ನು ಮೀರೋಕ್ಕೆ ನಾವು ರೆಡಿ ಇಲ್ಲ, ಆಯಿತಾ? ಎರಡನೇದು ನಾನು ನಿಮ್ಗೆ ಏನು ಅಂತಂದರೆ, ನಿಮ್ಮಲ್ಲೂ ಕೂಡ ಏನು ಮಾಹಿತಿ ಬರುತ್ತೆ ಅನ್ನೋದಕ್ಕೆ ನನಗೊಂದು ಕನ್ಫರ್ಮೇಷನ್ ಬೇಕಾಗಿತ್ತು. ಅದಕ್ಕೆ ಅವ್ರ ಜೊತೆ ಮಾತಾಡ್ತೀನಿ. ಮೇಡಮ್, ಕೊನೆಯದಾಗಿ ಅವರು ರೂಮಲ್ಲಿ ಬಿದ್ದರೆ ಹಾಲಲ್ಲಿ ಬಿದ್ದರು ಮೇಡಮ್? ಅಲ್ಲ, ಈಗ ಅವ್ರು ಬಿದ್ದಿರೋ ವಿಚಾರ ಇದ್ದಾದ್ಮೇಲೆ ರೂಮಲ್ಲಿ ಬಿದ್ದರೆ ಹಾಲಲ್ಲಿ ಬಿದ್ದರೆ ಅಷ್ಟೊಂದು ಕೇಳಿದೆ ಅಷ್ಟೇ ಮೇಡಮ್. ಈಗ ಹೋಗಿ ನಾನು ಅವ್ರನ್ನ ಮಾತಾಡಿಸ್ಬೇಕಂದ್ರೆ ಏನು ಮಾಡಬೇಕು ಮೇಡಮ್? ಈಗ
ಸರ್ ಮಾತಾಡ್ಸೋದೇನಿಲ್ಲ ಸರ್, ನಾನೇ ಕರ್ಕೊಂಡ್ ಬೆಳಿಗ್ಗೆ ಎಲ್ಲ ಸ್ನಾನ ಮಾಡಿಸಿ ಕ್ಲೀನಾಗಿ ನಾನೇ ನೋಡ್ಕೊಂತಾ ಇದೀನಿ ಸರ್. ನಮ್ಮ ತಂದೆ ಖುಷಿ ಮೇಡಮ್, ಈಗ ನೋಡಿ ನಿಮ್ಮ ಮೇಡಮ್, ಈಗ ನೀವೆಲ್ಲರೂ ಅವ್ರಿಗೆ ಬಿದ್ದು ಅವ್ರಿಗೆ ಏಟಾಗಿ ಈಗ ಅವ್ರು ನೀವು ಚೆನ್ನಾಗಿ ನೋಡ್ಕೊಳ್ತಾ ಇದ್ರೆ ಖಂಡಿತ ನಾನು ಮೇಡಮ್ ದೇವ್ರ ಹತ್ರ ನಾನು ಕೇಳ್ಕೊಳ್ತೀನಿ, ಒಂದು ತಾಯಿನ ಇಷ್ಟೊಂದು ಚೆನ್ನಾಗಿ ನೋಡ್ಕೊಳ್ತಾ ಇರೋರು ಇನ್ನೂ ಇದ್ದಾರ ಅಂತ. ನಿಜವಾಗ್ಲೂ ನಾನು ಹೇಳ್ತೀನಿ, ನಿಮ್ಮ ವಿರುದ್ಧವಾಗಿ ಏನೇ ಷಡ್ಯಂತ್ರ ಆದರೂ ಕೂಡ ನಾವು ನಿಮ್ಮ ಜೊತೆಗೆ ಇರ್ತೀವಿ. ಒಳ್ಳೇದಿದ್ದಾಗ ಎಲ್ಲದಕ್ಕೂ ಒಳ್ಳೇದೇ ಆಗುತ್ತೆ, ಯಾಕಂದರೆ ನೀವು ದೇವ್ರನ್ನ ಪೂಜೆ ಮಾಡೋರು, ಯಾವತ್ತಿದ್ರೂ ಒಳ್ಳೇದಾಗುತ್ತೆ. ಈಗ ನಾನೇನು ಹೇಳ್ತೀನಿ, ಈಗ ನಾನು ಬರ್ತಾ ಇದ್ದೀನಿ, ಹ್ಞೂ ಅಂದರೆ ಎದುರುಗಡೆ ಕೂತು ಒಂದು 5 ನಿಮಿಷ ನಾನು ಅವ್ರನ್ನ ಮಾತಾಡ್ಸ್ಕೊಳ್ತೀನಿ. ಮಾತಾಡಿಸ್ತೀರಾ ಒಂದ್ಸಲ ಮೇಡಮ್? ಮಾತಾಡಿಸ್ತೀರಾ? ಬರಲಿ ಮೇಡಮ್, ಬರ್ತಾ ಇದ್ರ ಹತ್ರ ದೇವಸ್ಥಾನ ಹತ್ರ ಬರ್ತೀನಿ ಮೇಡಮ್. ಹೌದಾ, ಸರಿ ಮೇಡಮ್, ಸರಿ. ಇದರ ಜೊತೆಗೆ ಅಳಿಯ ಏನು ಹೇಳ್ತಾನೆ ಅನ್ನೋದ್ರನ್ನ ಅಳಿಯ ವಾಯ್ಸನ್ನು ಒಂದು ಸರ್ತಿ ಕೇಳಿಸ್ಕೊ. ಸರಿ, ಇದು ಫ್ಯಾಮಿಲಿ ಇಶ್ಯೂ ಸರ್, ಆ್ಯಕ್ಚುಲಿ ಇವ್ರ ಮಗಂದು ಸೊಸೆದು ಇಶ್ಯೂ ಅಷ್ಟೇ. ಆಮೇಲೆ ಮಾಜಿ ಕಾರ್ಪೊರೇಟರ್ ಇದ್ದಾರಲ್ಲ, ಅವ್ರು ಏನು ಹೇಳ್ತಾರೆ ಅನ್ನೋದ್ರನ್ನ ಒಂದು ಸರ್ತಿ ಕೇಳಿಸ್ಕೊಂಬಿಡಿ ನೀವು. ಸರಿ, ಮಲ್ಕೊಳ್ಳಿ, ಜಾಸ್ತಿ ತುಂಬ ಮಾತಾಡಬಾರ್ದು ಅಂತ ಹೇಳ್ತಿದ್ದಾರೆ. ಯಾಕೆ ಮಾತಾಡಬಾರ್ದು ಅಂದರೆ ಮೆಟ್ಲಿಂದ ಸ್ವಲ್ಪ ಬಿಟ್ಟಿದ್ದೀನಿ, ಟೆನ್ಷನ್ ಜಾಸ್ತಿ. ಹೌದು, ಮನೇಲಿ ಕ್ಯಾನ್ಸರ್ ಬಂದು ಸತ್ತೋದು, ಮನೇಲಿ ಸಮಸ್ಯೆ ಎಲ್ಲ ಯಾರು. ಬಿಡಿ ನೀವು ಒತ್ತಡ ಜಾಸ್ತಿ ತೊಗೊಂಬೇಡಿ. ಹಿಂಗೆ ಮಾತಾಡ್ಸೋಕ್ಕೆ ಅಂತ ಬಂದಿದ್ದು, ನೀವು ಜಾಸ್ತಿ ಟೆನ್ಷನ್ ತೊಗೊಂಡು ಗೊಂದಲ ಮಾಡ್ಕೊಂಬೇಡಿ. ಆಲ್ರೆಡಿ ವಯಸ್ಸಾಗಿದೆ ಪಾಪ. ಈಗಿರೋ ಪರಿಸ್ಥಿತಿಯಲ್ಲಿ ಆರಾಮಾಗಿ ನೀವು ರೆಸ್ಟಲ್ಲಿರಬೇಕು. ರೆಸ್ಟಲ್ಲಿದ್ದೀನಿ, ದೇವಸ್ಥಾನ ನೋಡ್ತೀನಿ, ಮನೇಲಿ ಇರ್ತೀನಿ, ಸುಮ್ಮನೆ ನನ್ನ ಕಾಲಲ್ಲಿ ವೀಕ್ಷಕರೇ, ಈ ಅನುಮಾನ ಯಾವ ರೀತಿ ನಮಗೆ ಇದು ಕೊಲೆ ಪ್ರಯತ್ನ ನಡೀತಿದೆ ಅಂತ ನಮಗೆ ತಿಳಿತಾ ಬರುತ್ತೆ ಅಂದರೆ, ಮಗ ಹೇಳ್ತಾನೆ ಮೆಟ್ಲ ಮೇಲಿಂದ ಬಿದ್ದು ಗಾಯ ಆಗಿದೆ, ಅದಕ್ಕೆ ನಾವು ಹಾಸ್ಪಿಟ್ಲಿಗೆ ಸೇರಿಸಿದ್ರಿ ಅಂತ ಹೇಳ್ತಾನೆ. ಮಗಳು ಹೇಳ್ತಾಳೆ, ನಮ್ಮ ತಾಯಿ ಮನೆಯಲ್ಲಿ ಸೋಫಾಗೆ ಕಾಲು ಟಚ್ ಆಗಿ ಬಿದ್ದೋಗ್ತಾರೆ, ಆಗ ಅತಿ ಹೆಚ್ಚು ಗಾಯ ಆಗುತ್ತೆ, ಆಗ ತಗೊಂಡೋಗಿ ನಾವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತೀರಿ ಅಂತ ಹೇಳ್ತಾರೆ. ಅಳಿಯ ಹೇಳ್ತಾನೆ, ಇದು ಗಂಡ ಹೆಂಡತಿಯ ಸಮಸ್ಯೆ ಇದೆ, ಆ ಒಂದು ಕಾರಣಕ್ಕೆ ಇದಕ್ಕೆ ನೀವ್ಯಾಕೆ ಇದಕ್ಕೆ ಎಂಟ್ರಿ ಆಗ್ತೀರಿ ಅಂತ ಕೇಳ್ತಾನೆ. ವೀಕ್ಷಕರೇ, ನೀವು ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಅಳಿಯ, ಮಗ ಮತ್ತು ಮಗಳು ಎಲ್ಲರೂ ಒಟ್ಟುಗೂಡಿ ಒಂದೇ ಕಡೆ ಇರೋದು, ಎಲ್ಲರೂ ಒಂದೇ ಕುಟುಂಬದವರು ಆಗಿರೋದಕ್ಕೋಸ್ಕರ ಒಬ್ಬ ಕಾರ್ಪೊರೇಟರ್ ಎಲ್ಲಿ ಬಿದ್ದರು ಅಥವಾ ಯಾಕೆ ಬಿದ್ದರು ಅನ್ನೋದನ್ನ ಇವರೇ, ಈ 3 ಜನನೇ ನಮಗೆ ಪ್ರಶ್ನೆ ಬರೋ ರೀತಿಯಲ್ಲಿ ಉತ್ತರವನ್ನು ಕೊಡ್ತಿದ್ದಾರೆ. ನೀವೇ ಹೇಳಿ. ಮಗಳು ಹೇಳ್ತಿದ್ದಾಳೆ, ಸೋಫಾ ಸೆಟ್ ಇದೆ, ಸೋಫಾ ಸೆಟ್ಗೆ ಕಾಲು ಟಚ್ ಆಯಿತು, ಕಾಲು ಟಚ್ ಆದಮೇಲೆ ಕೆಳಗಡೆ ಬಿದ್ದರು ಅಂತ. ಮಗ ಹೇಳ್ತಾನೆ ಮೆಟ್ಲ ಮೇಲಿಂದ ಬಿದ್ದರು ಅಂತ. ಅಳಿಯ ಹೇಳ್ತಾನೆ ಇದು ಮಗಳ, ಸೊಸೆ ಮತ್ತು ಮಗನ ಈ ಸಮಸ್ಯೆ ಇದೆ ಅಂತ. ವೀಕ್ಷಕರೇ, ಒಂದು ಮೆಟ್ಲ ಮೇಲಿಂದ ಕೆಳಗಡೆ ಬೀಳಬೇಕು ಅಂತಂದರೆ ಆ ಹೆಜ್ಜೆಗೆ ಈಗ ಮಾಜಿ ಕಾರ್ಪೊರೇಟರ್ಗೆ ಸುಮಾರು ಈಗ ಒಂದು 58 ಅಥವಾ 60, 65 ವರ್ಷ ಆಗಿರ್ಬೋದೇನೋ. ಒಂದು ಮೆಟ್ಲ ಮೇಲಿಂದ ಕೆಳಗಡೆ ಬೀಳಬೇಕು ಅಂತಂದರೆ ಬಿದ್ದಾಗ ಎಲ್ಲಾದರೂ ಒಂದು ಕಡೆ ಮಾರ್ಕ್ ಆಗಬೇಕು, ಅಥವಾ ಎಲ್ಲಾದರೂ ಒಂದು ರಕ್ತ ಬರಂಗಾದರೂ ಆಗಬೇಕು, ಇಲ್ಲ ಅಂತಂದರೆ ಎಲ್ಲಾದರೂ ಒಂದು ಕಡೆ ರಕ್ತ ಕಟ್ಟಿದಂಗೆ ಇರಬೇಕು, ಇಲ್ಲ ಅಂದರೆ ಎಲ್ಲಾದರೂ ಒಂದು ಕಡೆ ಗಾಯ ಆದರೂ ಆಗಬೇಕು. ಆಯ್ತಪ್ಪ, ಗಾಯಗಳು ಏನೂ ಆಗಿಲ್ಲ ಅಂತಲೇ ಇಟ್ಕೊಳ್ಳೋಣ. ಹಾಗಾದರೆ ಬಲಭಾಗದಲ್ಲಿ ಇರುವಂತಹ ಮೂಳೆಗಳು ಒಳಗಡೆಗೆ ಸುಮಾರು 3-4 ಮೂಳೆಗಳು ಯಾವ ರೀತಿ ಮುರಿಯುತ್ತೆ ಅನ್ನೋದಕ್ಕೆ ನೀವೇ ಉತ್ತರ ಕೊಡಬೇಕಪ್ಪ. ಯಾಕೆ ಅಂತಂದರೆ ಡಾಕ್ಟರ್ ಸಮರಿಯಲ್ಲೂ ಕೂಡ ಇದೆ, ಹಾಸ್ಪಿಟ್ಲ್ ಸಮರಿಯಲ್ಲಿ ಇದೆ, ಇವರಿಗೆ ಇಷ್ಟಿಷ್ಟು ಮೂಳೆ ಮುರಿದೋಗಿದೆ, ಇಂತಿಂಥ ಜಾಗದಲ್ಲಿ ಡ್ಯಾಮೇಜ್ ಆಗಿದೆ ಅಂತ ಹೇಳಿದರೆ ಅದ್ರೂ ಕೂಡ ಡಾಕ್ಟರ್ ಸಮರಿನ ಒಂದು ಸರ್ತಿ ನೋಡ್ಕೊಂಬಂದ್ಬಿಡಿ. ಯಾವುದೇ ಆಸ್ಪತ್ರೆಗಳಲ್ಲಿ, ಖಾಸಗಿ ಹಾಸ್ಪಿಟ್ಲ್ ಆಗಿರ್ಬೋದು, ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗಿರ್ಬೋದು, ಯಾವುದೋ ಒಬ್ಬ ಪೇಷೆಂಟ್ ಬಂದು ಹಾಸ್ಪಿಟ್ಲಿಗೆ ನಿಮ್ಮ ಹತ್ರ ತೋರಿಸ್ಕೊಳಕ್ಕೆ ಬರ್ತಾನೆ ಅಂತಂದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಇದು ಕೊಲೆ ಪ್ರಯತ್ನನೋ ಆಕ್ಸಿಡೆಂಟೋ ಅಥವಾ ಏನು ಸಮಸ್ಯೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಯಾವುದೇ ಒಬ್ಬ ವ್ಯಕ್ತಿಯ ಕೊಲೆ ಪ್ರಯತ್ನ ನಡೆದಾಗ ತಕ್ಷಣ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ಕೊಡಬೇಕಾಗಿರೋದು ಆ ಹಾಸ್ಪಿಟ್ಲಿನ ಕರ್ತವ್ಯ. ಆದರೆ ಈ ಒಂದು ಮಾಜಿ ಕಾರ್ಪೊರೇಟರ್ನ ತಗೊಂಡೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದಾಗ ಈ ಬೊಕ್ಕೆಗಳನ್ನು ಮುರಿದಾಕವ್ರೆ ಅಂತಂದಾಗ ಇವರು ಕೆಳಗಡೆಯಿಂದ ಬಿದ್ದು ಏಟಾಗೈತೆ ಅಂತ, ಅಥವಾ ಕೆಳಗಡೆಯಿಂದ ಬಿದ್ದು ಏಟಾಯಿತೋ ಇಲ್ಲ ಅಂತಂದರೆ ಒಡೆದು ಏಟಾಗೈತು ಅನ್ನೋದಕ್ಕೆ AV ಹಾಸ್ಪಿಟ್ಲವ್ರಿಗೆ ಗೊತ್ತಿರುತ್ತೆ. ಈ AV ಹಾಸ್ಪಿಟ್ಲವರು ವೆರಿ ಗುಡ್ ಪ್ಲ್ಯಾನ್ ಮಾಡಿ
ಈ ಮಾಲೀಕ ಏನು ಈ ಹಾಸ್ಪಿಟ್ಲ್ ಮಾಲೀಕ ಇದ್ದಾನಲ್ಲ, ವೆರಿ ಗುಡ್ ಪ್ಲ್ಯಾನ್ ಮಾಡಿ ದುಡ್ಡನ್ನು ಕೀಳೋದಕ್ಕೋಸ್ಕರ ಇದು ಕೊಲೆ ಪ್ರಯತ್ನ ಅಲ್ಲ, ಕೆಳಗಡೆ ಬಿದ್ದು ಮೂಳೆಗಳು ಡ್ಯಾಮೇಜ್ ಆಗೈತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಕೊಡೋ ಪ್ರಯತ್ನ ನಡೀತಿದೆಯಲ್ಲ, ಇದೂ ಕೂಡ ತನಿಖೆ ಆಗಬೇಕು. AV ಹಾಸ್ಪಿಟ್ಲಲ್ಲಿ ಮಾಜಿ ಕಾರ್ಪೊರೇಟರ್ಗೆ ಯಾರ್ಯಾರು ಟ್ರೀಟ್ಮೆಂಟ್ ಕೊಟ್ಟರು, ಯಾರು ಅವ್ರಿಗೆ ಅಲ್ಲಿ ಅಡ್ಮಿನ್ ಮಾಡಿಕೊಂಡ್ರು, ಎಲ್ಲರ ಮೇಲೂ ತನಿಖೆ ಆಗಬೇಕು. ಮತ್ತು ದಯವಿಟ್ಟು ಇವ್ರ ಮೇಲೆ ಎಲ್ಲರ ಮೇಲೂ ಪ್ರಕರಣ ಆಗಬೇಕು. ಕಾರ್ಪೊರೇಟರ್ನ ಯಾರ್ಯಾರು ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟರು, ಮಗ, ಮಗಳು, ಅಳಿಯ ಮತ್ತು ಅವರ ಒಟ್ಟು ಕುಟುಂಬ, ಇವರು ಎಲ್ಲರ ಮೇಲೂ ತಕ್ಷಣ ಪ್ರಕರಣ ದಾಖಲಾಗಬೇಕು. ತಕ್ಷಣ ಇವ್ರನ್ನ ಪೊಲೀಸವರು ಅರೆಸ್ಟ್ ಮಾಡಬೇಕು. ತಕ್ಷಣ ತನಿಖೆ ಆಗಬೇಕಿದೆಲ್ಲ. ಇದೇ ರೀತಿ ಇದೇ ಮುಟ್ಟಾಳರ ಥರ, ಇದೇ ಕಳ್ಳರ ಥರ ತಾಯಿಗೆ ಗೌರವ ಕೊಡದೆ ತಾಯಿಯನ್ನ ಕೊಲೆ ಮಾಡೋಕ್ಕೆ ಹೋಗೋಂಥ ಆಸ್ತಿಗೋಸ್ಕರ ಇಂಥ ಬೇವರ್ಸಿಗಳನ್ನು ಸಮಾಜಕ್ಕೆ ತೋರಿಸ್ಬೇಕು. ತಕ್ಷಣ ಇವ್ರ ಮೇಲೆ ಕಠಿಣ ಕ್ರಮ ಆಗಬೇಕು. ಇವ್ರನ್ನ ಒದ್ದು ಜೈಲಿಗೆ ಹಾಕಬೇಕು. ತಾಯಿ ಅಂದರೆ ದೇವರು ಅಂತ ನಾವು ಪೂಜೆ ಮಾಡ್ತಾ ಇದ್ದೀರಿ, ಅಂಥ ತಾಯಿನೇ ಕೊಲೆ ಮಾಡೋಕ್ಕೆ ಹೋಗ್ತಿರಲ್ಲ, ನಿಮಗೆ ನಾಚಿಕೆ ಆಗುತ್ತಾ? ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ ರೀ, ಆಸ್ತಿ ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಆದರೆ ಎತ್ತಿರೋ ತಾಯಿನೇ ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ತೀರಂತಂದರೆ ನೀವು ರಾಕ್ಷಸರು, ಮನುಷ್ಯರು, ದೆವ್ವಗಳು. ಪಾಪಿಗಳ. ನಿಮ್ಮಂಥ ಪಾಪಿ ಜನ ನಮ್ಮ ಭೂಮಿ ಮೇಲೆ ಇರಬಾರ್ದು. ನಿಮ್ಮಂತಹ ಅವಿವೇಕಿ ಮುಟ್ಟಾಳರು ಇನ್ನೂ ಎಷ್ಟೋ ಜನ ಇದ್ದಾರೆ ಅನಿಸುತ್ತೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ. ಪ್ರತಿಯೊಬ್ಬರನ್ನು ಹುಡುಕ್ತೀರಿ. ಪ್ರತಿ ತಾಯಿಯ ನೋವಿಗೆ ಸ್ಪಂದಿಸೋದಕ್ಕೆ ನಾವು ತಯಾರಿ ಇರ್ತೀವಿ. ಯಾವ್ಯಾವ ತಾಯಿಯಂದ್ರಿಗೆ ಇಂಥ ಶಿಕ್ಷೆ ಆಗ್ತಿದೆ. ಎತ್ತಿರೋಂಥ ಮಕ್ಕಳಿಂದನೇ ತಾಯಿಗೆ ಅವಮಾನ, ಮೋಸ, ಕೊಲೆ ಪ್ರಯತ್ನ ಇವೆಲ್ಲವೂ ನಡೀತಾ ಇದೆ. ಇದನ್ನು ತಡೆಯೋದಕ್ಕೆ ನಾವು ರೆಡಿ ಇದ್ದೀರಿ. ಯಾವುದೇ ಮನೆಯಲ್ಲಿ ಈ ರೀತಿ ಮುಟ್ಟಾಳ ಮಕ್ಕಳು ಈ ರೀತಿ ಆಸ್ತಿಗೋಸ್ಕರ, ದುಡ್ಡುಗೋಸ್ಕರ ಕೊಲೆ ಮಾಡೋ ಪ್ರಯತ್ನ ಯಾರೇ ಮಾಡ್ತಾ ಇದ್ರು ಅಂಥವ್ರನ್ನ ಗಲ್ಲಿಗೆ ಹಾಕಬೇಕು ಅನ್ನೋದೇ ನಮ್ಮ ಸಾಮ್ರಾಟ್ ಟಿವಿಯ ಅಭಿಯಾನ. ಯಾವ ಜಾಗದಲ್ಲಿ, ಯಾವ ಮನೆಯಲ್ಲಿ ನಿಮ್ಮ ಮಕ್ಕಳು ನಿಮಗೆ ಯಾರ್ಯಾರು ಕಿರುಕುಳ ಕೊಡ್ತಾ ಇದ್ದಾರೋ ದಯವಿಟ್ಟು ನಮ್ಮ ಸಾಮ್ರಾಟ್ ಟಿವಿನ ಸಂಪರ್ಕಿಸಿ. ಎತ್ತಿರೋ ತಾಯಿ ದೇವರು ಅಂತ ನಾವು ಪೂಜೆ ಮಾಡ್ತಾ ಇದ್ದೀರಿ, ಅಂಥ ದೇವರ ಮೇಲೆ ಕೈ ಹಾಕಿ ಅವ್ರನ್ನ ಕೊಲೆ ಮಾಡೋ ಪ್ರಯತ್ನ ಪಡೋ ಅಂಥ ಪ್ರತಿಯೊಬ್ಬನಿಗೂ ಗಲ್ ಶಿಕ್ಷೆ ಆಗಬೇಕು. ಬದುಕು ಕೊಟ್ಟಿರೋಂಥ ತಾಯಿ, ವಿದ್ಯೆ ಕೊಡುವಂಥ ತಾಯಿ, ಜೀವನ ಕೊಡುವಂಥ ತಾಯಿ, ಬದುಕು ಕೊಟ್ಟಂಥ ತಾಯಿನ ದೇವ್ರ ಥರ ಪೂಜೆ ಮಾಡ್ರೋ ಅವಿವೇಕಿಗಳ. ನಿನಗೆ ಜೀವನ, ಬದುಕು ಎಲ್ಲ ಕೊಟ್ಟಿರೋಂಥ ತಾಯಿನ ಕೊಲೆ ಮಾಡೋಕ್ಕೆ ಹೋಗ್ತಿರಲ್ಲ, ನಿಮಗೆ ದೇವ್ರ ಶಿಕ್ಷೆ ಕೊಡ್ತಾರೆ ಇಲ್ವೋ? ಕಾನೂನು, ಬಲಿಷ್ಠವಾದಂಥ ಕಾನೂನು ನಿಮಗೆ ಶಿಕ್ಷೆ ಕೊಡಬೇಕು. ವೀಕ್ಷಕರೇ ನೋಡಿದ್ರಲ್ಲ, ಇದು ಇಷ್ಟಕ್ಕೆ ನಿಂತಿರುವಂತಹ ಕೊಲೆ ಪ್ರಯತ್ನ ಅಲ್ಲ. ಈ ಕೊಲೆ ಮಾಡ್ತಿದ್ದಾರಲ್ಲ, ಈ ಕೊಲೆಯ ಪ್ರಯತ್ನ ನಡೀತಿದೆಯಲ್ಲ, ಇಡೀ ಕರ್ನಾಟಕವೇ ಬೆಚ್ಚಿ ಬೀಳುವಂಥ ಸುದ್ದಿ. ಯಾಕೆ ಅಂತಂದರೆ ಎಷ್ಟೋ ಮನೆಗಳಲ್ಲಿ ತಾಯಿನ ಮಕ್ಕಳು ಹೊಡಿತಾ ಇದ್ದರೂ ಕೂಡ ಅವ್ರ ಮೇಲೆ ಯಾರೂ ಕಂಪ್ಲೇಂಟ್ ಕೊಡಲ್ಲ. ಅವರಿಗೆ ಎಷ್ಟೇ ತಾಯಿಗೆ ಕಿರುಕುಳ ಕೊಡ್ತಾ ಇದ್ದರೂ ಕೂಡ ತಾಯಿ ಮಕ್ಕಳ ಮೇಲೆ ಇರುವಂಥ ಪ್ರೀತಿಗೆ ಯಾರ ಮೇಲೂ ಕಂಪ್ಲೇಂಟ್ ಕೊಡಲ್ಲ, ಯಾರ ಹತ್ರನೂ ದೂರ ಇರಲ್ಲ. ಇದನ್ನು ಪ್ಲಸ್ ಪಾಯಿಂಟ್ ಮಾಡಿಕೊಂಡಂತಹ ಮಗ, ಮಗಳು, ಅಳಿಯ ಹಾಗೂ ಇಡೀ ಕುಟುಂಬ, ಈ ಅಜ್ಜಿ ಯಾರ ಮೇಲೂ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ, ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ. ಒಳಗಡೆನೇ ಈ ಅಜ್ಜಿನ ಕೊಲೆ ಮಾಡಿದ್ರೆ, ಅಂದರೆ ಈ ಮಾಜಿ ಕಾರ್ಪೊರೇಟರ್ನ ಕೊಲೆ ಮಾಡಿದ್ರೆ ಸುಮಾರು 100 ಕೋಟಿ ಆಸ್ತಿನ ನಾವು ಕಬಳಿಸ್ಬೋದು ಅಂತ ಅಂದ್ಕೊಂಡು ಇಲ್ಲಿ ಅಳಿ ಅಂತ ಅನ್ಸ್ಕೊಂಡಿದ್ದಾನಲ್ಲ, ನಮಗನ್ನಿಸ್ತದೆ ಈತನೇ ಪ್ಲಾನಿಂಗ್ ಮೈಂಡ್ ಇಡೀ ಕುಟುಂಬಕ್ಕೆ. ಮಗನ ಹತ್ರ ನಾವು ಚರ್ಚೆ ಮಾಡಾದ್ಮೇಲೆ ಹೇಳ್ತಾನೆ ನಮ್ಮ ತಾಯಿ ಮೆಟ್ಲ ಮೇಲಿಂದ ಬಿತ್ತು ಅಂತ. ಮತ್ತೆ ಮಗನ್ನ ಪರಿಚಯ ಮಾಡ್ಕೊಂಡು ಮಗನ್ನ ಮುಖಾಮುಖಿ ಮಾತಾಡ್ಸೋಣ ಅಂತ ಹೋದರೆ ಮಗನೇ ಪತ್ತೆ ಇಲ್ಲ. ಯಾವುದೇ ವಿಚಾರ ಕೇಳಕ್ಕೆ ಹೋದರೂ ಕೂಡ ಈ ಅಳಿಯನೇ ಮುಂದೆ ಬರ್ತಾನೆ. ಇದ್ರ ಜೊತೆಗೆ
ಅವರ ಆಸ್ತಿನ ಕಬಳಿಸ್ಬೇಕು ಅಂತ ಯಾವ ಲೆವೆಲ್ಗೆ ಸ್ಕೆಚ್ ಆಗ್ತಿದ್ದಾರೆ ಅಂತಂದರೆ, ದಯವಿಟ್ಟು ಮೊನ್ನೆ ಪೊಲೀಸ್ ಆಯುಕ್ತರು ಮತ್ತು ಪೊಲೀಸವರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಜೊತೆಗೆ ಇವರ ಮೇಲೆ ಮಗ, ಮಗಳು, ಅಳಿಯ ಮತ್ತು ಇಷ್ಟು ಜನ ಕುಟುಂಬ ಏನಿದಾರಲ್ಲ, ಇವರೆಲ್ಲ ಪ್ಲಾನ್ ಮಾಡಿ ಒಬ್ಬ ಮಾಜಿ ಕಾರ್ಪೊರೇಟರ್ನ ಕೊಲೆ ಮಾಡೋ ಪ್ರಯತ್ನದಲ್ಲಿ ಎಲ್ಲರೂ ಒಂದು ಸ್ಕೆಚ್ ಮಾಡ್ತಿದ್ದಾರಲ್ಲ, ಅವ್ರ ಮೇಲೆ ತಕ್ಷಣ ಪ್ರಕರಣ ದಾಖಲಾಗಬೇಕು. ಇವ್ರನ್ನ ಮೊದಲು ಒದ್ದು ಒಳಗಡೆ ಆಗಬೇಕು. ಇಂಥ ಅವಿವೇಕಿ ಮುಟ್ಟಾಳರು ನಮ್ಮ ಸಂಸ್ಕೃತಿ, ನಮ್ಮ ದೇಶದಲ್ಲಿ ಇರಬಾರ್ದು. ಇವ್ರನ್ನ ಇಂಥ ಮುಟ್ಟಾಳರನ್ನ ಮೊದಲು ಗಲ್ಲಿಗೇರಿಸ್ಬೇಕು. ಇವ್ರನ್ನೆಲ್ಲ ಎತ್ತ ತಾಯಿನ ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ತಾನೆ ಅಂತಂದರೆ ಒಬ್ಬ ಮಗ, ಮಗಳು ಇವರೆಲ್ಲರೂ ಸೇರಿ ಇವರು ಹೊಟ್ಟೆಗೆ ಅನ್ನ ಮಣ್ಣು ತಿಂತಾರೋ ಏನು ತಿಂತಾರೋ ಗೊತ್ತಿಲ್ಲ. ಅದರಲ್ಲಿ ಇಡೀ ಕುಟುಂಬ ದೇವರ ಭಕ್ತ, ದೇವರನ್ನ ಪೂಜೆ ಮಾಡೋರು. ಇವ್ರದೇ ಒಂದು ದೊಡ್ಡ ದೇವಸ್ಥಾನ ಇದೆ. ಇದ್ರ ಜೊತೆಗೆ ವೀಕ್ಷಕರೇ, ಇದ್ರ ಜೊತೆಗೆ ಇವರ ಹಿಂದೆ ಮಾಸ್ಟರ್ ಮೈಂಡ್, ಈ ಮಾಜಿ ಕಾರ್ಪೊರೇಟರ್ನ ಕೊಲೆ ಮಾಡೋದಕ್ಕೆ ಮಾಸ್ಟರ್ ಮೈಂಡ್ ಯಾರು ಅನ್ನೋದನ್ನ ನಿಮ್ಮ ಮುಂದೆ ಬಿಚ್ಚಿರ್ತೀವಿ. ಇದ್ರ ಜೊತೆಗೆ ಇಡೀ ಕುಟುಂಬ, ಮಗ, ಮಗಳು ಜೊತೆಗೆ ಅಳಿಯ, ಇಷ್ಟೂ ಕುಟುಂಬದವರು ಸೇರಿ ಯಾವ ಜಾಗದಲ್ಲಿ ಕೂತು ಈ ಆಸ್ತಿ ನೋಡಿಯೋದಕ್ಕೆ ಇವ್ರನ್ನ ಕೊಲೆ ಮಾಡೋ ಪ್ರಯತ್ನಕ್ಕೆ ಎಲ್ಲಿ ಪ್ಲ್ಯಾನ್ ಮಾಡಿದ್ರು ಅನ್ನೋದನ್ನ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಜೊತೆಗೆ ಇವರಿಗೆ ಆಸ್ತಿ ಎಲ್ಲಿ ಬಂತು, ಯಾಕೆ ಬಂತು, ಇವರ ದೇವಸ್ಥಾನವನ್ನು ಯಾವ ದೇವರನ್ನ ಪೂಜೆ ಮಾಡ್ತಾರೆ, ಇವರು ಯಾವ ಪಕ್ಷದಿಂದ ಕಾರ್ಪೊರೇಟರ್ ಗೆದ್ದರು, ಮತ್ತು ಈ ಮಗ ಎಷ್ಟು 420 ಇವನ ಬದುಕಕ್ಕೋಸ್ಕರ, ಇವನ ಶೋಕಿಗೋಸ್ಕರ ಎತ್ತ ತಾಯಿಯನ್ನೇ ಕೊಲೆ ಮಾಡೋಕ್ಕೆ ಹೊರಟವನಲ್ಲ. ಇಂಥ ಅವಿವೇಕಿನ ಏನನ್ಬೇಕು? ಇದು ಬರೇ ಒಬ್ಬ ಮಾಜಿ ಕಾರ್ಪೊರೇಟರ್ ಸುದ್ದಿ ಅಲ್ಲ. ಇದು ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಎಷ್ಟೋ ತಾಯಂದರು, ಎಷ್ಟೋ ತಂದೆಯಂದ್ರನ್ನ ಕೊಲೆ ಮಾಡ್ತಾ ಇದ್ದಾರೆ. ಅದನ್ನ ಸುದ್ದಿ ಮಾಡಬೇಕು, ಅದನ್ನ ಬಯಲಿಗೆ ಹೇಳಬೇಕು. ಇದಕ್ಕೆ ಇನ್ನೂ ಹೆಚ್ಚಿನ ಸಂಪೂರ್ಣ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಎಲ್ಲವೂ ವಿವರವಾಗಿ ನಿಮ್ಮ ಮುಂದೆ ಬಿಚ್ಚಿದೆ. ಇದರ ಹಿಂದೆ ಇರುವಂಥ ಮಾಸ್ಟರ್ ಮೈಂಡ್, ಯಾವ ಜಾಗದಲ್ಲಿ ಕೂತು ಇವರು ಸ್ಕೆಚ್ ಮಾಡಿದ್ರು, ಪ್ಲ್ಯಾನ್ ಮಾಡಿದ್ರು, ಮತ್ತು ಇದು ಎರಡೇ ಬಾರಿ ಅಲ್ಲ. ಜೊತೆಗೆ ಇವರ ಸೊಸೆ ಯಾಕೆ ಮನೆ ಬಿಟ್ಟು ಹೋದ್ರು, ಮತ್ತು ಇವರು ಮನೆ ಬಿಟ್ಟು ಕಳಿಸಿದ ಕೂಡಲೇ ಅಳಿಯನ್ನ ಯಾಕೆ ಮನೆಯಲ್ಲಿ ಕರ್ಕೊಂಬಂದು ಇಟ್ಕೊಂಡ್ರು, ಇವರು ಮುಂದಿನ ಸ್ಟೆಪ್ಪಲ್ಲಿ ಇನ್ನು ಯಾವ ರೀತಿ ಪ್ಲ್ಯಾನ್ ಮಾಡ್ತಿದ್ದಾರೆ ಅನ್ನೋದನ್ನ ಸಂಪೂರ್ಣವಾಗಿ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ. ಅದುವರೆಗೂ ನೋಡ್ತಾ ಇರಿ ಸಾಮ್ರಾಟ್ ಟಿವಿ.